ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ಸಿಪಿ ಯೋಗೇಶ್ವರ್ ವರ್ಸಸ್ ಡಿಕೆ ಶಿವಕುಮಾರ್. ಚನ್ನಪಟ್ಟಣ ಬೈ ಎಲೆಕ್ಷನ್ ನಲ್ಲಿ ಇಬ್ರು ಮುಖಾಮುಖಿಯಾಗುವುದು ಬಹುತೇಕ ಪಕ್ಕ ಎನ್ನಲಾಗ್ತಿದೆ. ಹಾಗಿದ್ರೆ ಯೋಗೇಶ್ವರ್ ಮತ್ತು ಡಿಕೆಶಿ ಪೈಕಿ ಯಾರು ಬೆಸ್ಟ್? ಯಾವ ವಿಚಾರಗಳಲ್ಲಿ ಯೋಗೇಶ್ವರ್ ಮುಂದಿದ್ದಾರೆ, ಯಾವ ವಿಚಾರಗಳಲ್ಲಿ ಡಿಕೆ ಮುಂದಿದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ವಯಸ್ಸು: ಸಿಪಿ ಯೋಗೇಶ್ವರ್ಗೆ 61 ವರ್ಷ ವಯಸ್ಸು, ಡಿಕೆ ಶಿವಕುಮಾರ್ಗೆ 62. ಸೊ ವಯಸ್ಸಲ್ಲಿ ಡಿಕೆಶಿನೇ 1 ವರ್ಷ ದೊಡ್ಡವರು. ಶಿಕ್ಷಣ: ಸಿಪಿ ಯೋಗೇಶ್ವರ್ BSc ಪದವಿ ಪಡೆದಿದ್ದಾರೆ, ಅಂದ್ರೆ ಡಿಗ್ರಿ ವರೆಗೆ ಓದಿದ್ದಾರೆ. ಡಿಕೆ ಶಿವಕುಮಾರ್ ಪೊಲಿಟಿಕಲ್ ಸೈನ್ಸ್ ವಿಷಯದಲ್ಲಿ MA ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ, ಅಂದ್ರೆ ಮಾಸ್ಟರ್ ಡಿಗ್ರಿ ಓದಿದ್ದಾರೆ. ಸೊ ಹೆಚ್ಚು ಓದಿರೋದು ಡಿಕೆಶಿ. ಕ್ಷೇತ್ರ ಮತ್ತು ಹುದ್ದೆ: ಸಿಪಿ ಯೋಗೇಶ್ವರ್ ಬಿಜೆಪಿ MLC ಆಗಿದ್ದಾರೆ, ಜೊತೆಗೆ ರಾಮನಗರ ಜಿಲ್ಲೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಮಾಜಿ MLA. ಡಿಕೆ ಶಿವಕುಮಾರ್ ರಾಜ್ಯದ ಉಪಮುಖ್ಯಮಂತ್ರಿಯಾಗಿದ್ದಾರೆ, ಜೊತೆಗೆ ರಾಮನಗರ ಜಿಲ್ಲೆ ಕನಕಪುರ ಕ್ಷೇತ್ರದ ಕಾಂಗ್ರೆಸ್ MLA. ಸೋಲು ಗೆಲುವಿನ ಅಂತರ: 2023ರ ವಿಧಾನಸಭೆ ಚುನಾವಣೆಯಲ್ಲಿ ಸಿಪಿ ಯೋಗೇಶ್ವರ್ ಜೆಡಿಎಸ್ನ HD ಕುಮಾರಸ್ವಾಮಿ ವಿರುದ್ಧ 15,915 ವೋಟ್ಗಳಿಂದ ಸೋತಿದ್ರು. ಕ್ಷೇತ್ರದಲ್ಲಿ ಮತದಾನ ಮಾಡಿದ ಒಟ್ಟು ಮತದಾರರಲ್ಲಿ ಸಿಪಿವೈಗೆ 41% ಜನ ವೋಟ್ ಹಾಕಿದ್ರು. ಅತ್ತ ಕನಕಪುರದಲ್ಲಿ ಡಿಕೆ ಶಿವಕುಮಾರ್ ಬರೋಬ್ಬರಿ 1,22,392 ವೋಟ್ಗಳಿಂದ ಜಯಭೇರಿ ಬಾರಿಸಿದ್ರು. ಕ್ಷೇತ್ರದಲ್ಲಿ ಮತದಾನ ಮಾಡಿದ ಒಟ್ಟು ಮತದಾರರಲ್ಲಿ ಡಿಕೆಗೆ ಬರೋಬ್ಬರಿ 75% ಜನ ವೋಟ್ ಹಾಕಿದ್ರು. ಚುನಾವಣಾ ಅನುಭವ: ಸಿಪಿ ಯೋಗೇಶ್ವರ್ 1999ರಿಂದ ಚುನಾವಣಾ ರಾಜಕೀಯದಲ್ಲಿದ್ದಾರೆ. ಅಲ್ಲಿಂದ ಇಲ್ಲಿಯವರೆಗೆ 5 ಬಾರಿ ಶಾಸಕರಾಗಿ, 2 ಬಾರಿ ರಾಜ್ಯ ಸರ್ಕಾರದಲ್ಲಿ ಸಚಿವರಾಗಿ, 1 ಬಾರಿ MLC ಆಗಿದ್ದಾರೆ. ಜೊತೆಗೆ 3 ಬಾರಿ ವಿಧಾನಸಭೆ ಹಾಗೂ 1 ಸಲ ಲೋಕಸಭೆ ಎಲೆಕ್ಷನ್ ಸೋತಿದ್ದಾರೆ. ಡಿಕೆ ಶಿವಕುಮಾರ್ 1985ರಿಂದ ಚುನಾವಣಾ ರಾಜಕೀಯದಲ್ಲಿದ್ದಾರೆ. ಅಲ್ಲಿಂದ ಇಲ್ಲಿಯವರೆಗೆ 8 ಬಾರಿ MLA ಆಗಿ, 4 ಬಾರಿ ಮಂತ್ರಿಯಾಗಿ, 1 ಬಾರಿ DCM ಆಗಿದ್ದಾರೆ. ಜೊತೆಗೆ 1 ಸಲ ವಿಧಾನಸಭೆ, ಮತ್ತೊಂದು ಸಲ ಲೋಕಸಭೆ ಚುನಾವಣೆ ಸೋತಿದ್ದಾರೆ. ಕ್ರಿಮಿನಲ್ ಕೇಸ್: ಸಿಪಿ ಯೋಗೇಶ್ವರ್ ವಿರುದ್ಧ 10 ಕ್ರಿಮಿನಲ್ ಕೇಸ್ಗಳು ಬಾಕಿ ಇವೆ. ಇವುಗಳು ಚೀಟಿಂಗ್, ಫೋರ್ಜರಿ, ಪಿತೂರಿ ಮುಂತಾದ ಆರೋಪಗಳಿಗೆ ಸಂಬಂಧಪಟ್ಟಿದ್ದು. ಡಿಕೆಶಿ ವಿರುದ್ಧ 19 ಕ್ರಿಮಿನಲ್ ಕೇಸ್ಗಳು ಬಾಕಿ ಇವೆ. ಇವುಗಳು ಸಾಕ್ಷ್ಯನಾಶ, ಫೋರ್ಜರಿ, ಲಂಚ ಮುಂತಾದ ಆರೋಪಗಳಿಗೆ ಸಂಬಂಧಿಸಿದ್ದು. ಹೆಚ್ಚು ಕೇಸ್ ಬಾಕಿ ಇರೋದು ಡಿಕೆ ವಿರುದ್ಧ. ಪತ್ನಿ ಮತ್ತು ಕುಟುಂಬ: ಸಿಪಿ ಯೋಗೇಶ್ವರ್ ಪತ್ನಿ ಹೆಸರು ಶೀಲಾ. ಇವರಿಗೆ ಧ್ಯಾನ್ ಎಂಬ ಮಗನಿದ್ದಾನೆ. ಇವರ ಮೊದಲ ಪತ್ನಿ ಮಂಜುಳಾ. ಇವರಿಗೆ ನಿಶಾ ಯೋಗೇಶ್ವರ್ ಮತ್ತು ಶ್ರವಣ್ ಎಂಬ ಮಕ್ಕಳಿದ್ದಾರೆ. ಡಿಕೆ ಶಿವಕುಮಾರ್ ಪತ್ನಿ ಹೆಸರು ಉಷಾ. ಇವರಿಗೆ ಐಶ್ವರ್ಯ, ಆಭರಣ ಮತ್ತು ಆಕಾಶ್ ಎಂಬ 3 ಮಕ್ಕಳಿದ್ದಾರೆ. ಚಿನ್ನ, ಬೆಳ್ಳಿ: ಯೋಗೇಶ್ವರ್ ಮತ್ತು ಪತ್ನಿ ಶೀಲಾ ಬಳಿ ಬರೋಬ್ಬರಿ 2.25 kg ಚಿನ್ನ, 70 kg ಬೆಳ್ಳಿ ಇದೆ. ಇವುಗಳ ಒಟ್ಟು ಮೌಲ್ಯ 1.5 ಕೋಟಿ ರೂಪಾಯಿ. ಡಿಕೆಶಿ ಕುಟುಂಬದ ಬಳಿ ಬರೋಬ್ಬರಿ 10 kg ಚಿನ್ನ, 42 kg ಬೆಳ್ಳಿ, 519 ಗ್ರಾಂ ವಜ್ರವಿದೆ. ಇವೆಲ್ಲದರ ಒಟ್ಟು ಮೌಲ್ಯ 3.25 ಕೋಟಿ. ಹೆಚ್ಚು ಚಿನ್ನ ಇರೋದು ಡಿಕೆ ಬಳಿ, ಹೆಚ್ಚು ಬೆಳ್ಳಿ ಇರೋದು ಸಿಪಿವೈ ಬಳಿ. ಸ್ವಂತ ವಾಹನ: ಯೋಗೇಶ್ವರ್ ಮತ್ತು ಪತ್ನಿ ತಮ್ಮ ಬಳಿ ಯಾವುದೇ ವಾಹನಗಳಿಲ್ಲ ಅಂತ ಘೋಷಿಸಿಕೊಂಡಿದ್ದಾರೆ. ಡಿಕೆಶಿ ಕುಟುಂಬದ ಬಳಿ ಟೊಯಾಟಾ ಕ್ವಾಲಿಸ್ ಕಾರಿದೆ. ಇದರ ಮೌಲ್ಯ 8 ಲಕ್ಷ ರೂಪಾಯಿ. ಮನೆ ಅಥವಾ ಫ್ಲಾಟ್: ಯೋಗೇಶ್ವರ್ ಮತ್ತು ಪತ್ನಿ ಬಳಿ ಚನ್ನಪಟ್ಟಣದಲ್ಲಿ 4, ಬೆಂಗಳೂರಿನಲ್ಲಿ 4 ಸೇರಿ ಒಟ್ಟು 8 ಮನೆಗಳಿವೆ. ಇವುಗಳ ಒಟ್ಟು ಮೌಲ್ಯ ಬರೋಬ್ಬರಿ 27 ಕೋಟಿ ರೂಪಾಯಿ. ಡಿಕೆ ಶಿವಕುಮಾರ್ ಕುಟುಂಬದ ಬಳಿ ಬೆಂಗಳೂರಿನಲ್ಲಿ 17, ಕನಕಪುರದಲ್ಲಿ 5, ದೆಹಲಿಯಲ್ಲಿ 3 ಸೇರಿ ಒಟ್ಟು 25 ಮನೆಗಳಿವೆ. ಇವುಗಳ ಒಟ್ಟು ಮೌಲ್ಯ ಬರೋಬ್ಬರಿ 84 ಕೋಟಿ. ಹೆಚ್ಚು ಮನೆಗಳಿರೋದು ಡಿಕೆ ಶಿವಕುಮಾರ್ ಕುಟುಂಬದ ಬಳಿ. ಕೃಷಿ ಜಮೀನು: ಯೋಗೇಶ್ವರ್ ಮತ್ತು ಪತ್ನಿ ಬಳಿ 45 ಎಕರೆ ಕೃಷಿ ಭೂಮಿ ಇದೆ. ಇದರ ಒಟ್ಟು ಮೌಲ್ಯ 5 ಕೋಟಿ ರೂಪಾಯಿ. ಡಿಕೆ ಶಿವಕುಮಾರ್ ಕುಟುಂಬದ ಬಳಿ ಬರೋಬ್ಬರಿ 126 ಎಕರೆ ಕೃಷಿ ಭೂಮಿ ಇದೆ. ಇದರ ಒಟ್ಟು ಮೌಲ್ಯ 30 ಕೋಟಿ. ಜಮೀನಿನ ವಿಚಾರದಲ್ಲೂ ಡಿಕೆಶಿ ನಂಬರ್ 1. ಕೃಷಿಯೇತರ ಭೂಮಿ: ಯೋಗೇಶ್ವರ್ ಕುಟುಂಬದ ಬಳಿ ಒಂದು ಕೃಷಿಯೇತರ ಸೈಟ್ ಇದೆ.
ಇದರ ಮೌಲ್ಯ 50 ಲಕ್ಷ. ಡಿಕೆಶಿ ಕುಟುಂಬದ ಬಳಿ 23 ಕೃಷಿಯೇತರ ಸೈಟುಗಳಿವೆ. ಇವುಗಳ ಒಟ್ಟು ಮೌಲ್ಯ ಬರೋಬ್ಬರಿ 70 ಕೋಟಿ. ಈ ವಿಚಾರದಲ್ಲೂ ಡಿಕೆ ಮುಂದಿದ್ದಾರೆ. ವಾಣಿಜ್ಯ ಕಟ್ಟಡ. ಸಿಪಿ ಯೋಗೇಶ್ವರ್ ತಮ್ಮ ಕುಟುಂಬದ ಬಳಿ ಯಾವುದೇ ವಾಣಿಜ್ಯ ಕಟ್ಟಡಗಳಿಲ್ಲ ಅಂತ ಘೋಷಿಸಿಕೊಂಡಿದ್ದಾರೆ. ಡಿಕೆ ಶಿವಕುಮಾರ್ ಕುಟುಂಬದ ಬಳಿ ಬರೋಬ್ಬರಿ 30 ವಾಣಿಜ್ಯ ಕಟ್ಟಡಗಳಿವೆ. ಇವುಗಳ ಒಟ್ಟು ಮೌಲ್ಯ ಬರೋಬ್ಬರಿ 942 ಕೋಟಿ ರೂಪಾಯಿ. ಒಟ್ಟು ಆಸ್ತಿ. ಯೋಗೇಶ್ವರ್ ತಮ್ಮ ಕುಟುಂಬದ ಎಲ್ಲ ಆಸ್ತಿಪಾಸ್ತಿಗಳನ್ನ ಸೇರಿಸಿದ್ರೆ ಒಟ್ಟು 35 ಕೋಟಿ ಆಗುತ್ತೆ ಅಂತ ಡಿಕ್ಲೇರ್ ಮಾಡಿಕೊಂಡಿದ್ದಾರೆ. ಡಿಕೆ ಶಿವಕುಮಾರ್ ತಮ್ಮ ಕುಟುಂಬದ ಒಟ್ಟು ಆಸ್ತಿ ಬರೋಬ್ಬರಿ 1413 ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ. ಸಿಪಿವೈ ಆಸ್ತಿಗಿಂತ ಡಿಕೆಶಿ ಆಸ್ತಿ ಹಲವು ಪಟ್ಟು ಹೆಚ್ಚಿರೋದು ಗಮನಾರ್ಹ. ಆಸ್ತಿಯ ದೊಡ್ಡ ಪಾಲು. ಯೋಗೇಶ್ವರ್ ಆಸ್ತಿಯಲ್ಲಿ ದೊಡ್ಡ ಪಾಲು ಇರೋದು ಮನೆಗಳದ್ದು. ಬರೋಬ್ಬರಿ 27 ಕೋಟಿ ಆಸ್ತಿಯನ್ನ ಮನೆಗಳ ರೂಪದಲ್ಲಿ ಹೊಂದಿದ್ದಾರೆ. ಡಿಕೆ ಶಿವಕುಮಾರ್ ಆಸ್ತಿಯಲ್ಲಿ ದೊಡ್ಡ ಪಾಲು ಇರೋದು ಕಮರ್ಷಿಯಲ್ ಬಿಲ್ಡಿಂಗ್ಗಳದ್ದು. ಬರೋಬ್ಬರಿ 942 ಕೋಟಿ ಆಸ್ತಿಯನ್ನ ಈ ರೂಪದಲ್ಲಿ ಹೊಂದಿದ್ದಾರೆ. ಸಾಲ ಮಾಡಿರೋದು. 35 ಕೋಟಿ ಆಸ್ತಿ ಹೊಂದಿರೋ ಯೋಗೇಶ್ವರ್ ಕುಟುಂಬ 39 ಕೋಟಿಯಷ್ಟು ಸಾಲ ಮತ್ತು ಹೊಣೆಗಾರಿಕೆ ಬಾಕಿ ಉಳಿಸಿಕೊಂಡಿದೆ. ಅಂದ್ರೆ ಆಸ್ತಿಗಿಂತ ಸಾಲನೇ ಹೆಚ್ಚು ಮಾಡಿದೆ. ಅತ್ತ 1413 ಕೋಟಿ ಆಸ್ತಿ ಹೊಂದಿರೋ ಡಿಕೆಶಿ ಕುಟುಂಬ ಬರೋಬ್ಬರಿ 503 ಕೋಟಿಯಷ್ಟು ಸಾಲ ಬಾಕಿ ಉಳಿಸಿಕೊಂಡಿದೆ. ಆದಾಯ. ಸಿಪಿ ಯೋಗೇಶ್ವರ ವಾರ್ಷಿಕ ಆದಾಯ 41.23 ಲಕ್ಷ. ಅಂದ್ರೆ ತಿಂಗಳಿಗೆ ಸರಾಸರಿ 3.43 ಲಕ್ಷ, ದಿನಕ್ಕೆ 11,500 ಆಗುತ್ತೆ. ಡಿಕೆ ಶಿವಕುಮಾರ ವಾರ್ಷಿಕ ಆದಾಯ ಬರೋಬ್ಬರಿ 14.24 ಕೋಟಿ. ತಿಂಗಳಿಗೆ ಸರಾಸರಿ 1.18 ಕೋಟಿ, ದಿನಕ್ಕೆ ಹತ್ತತ್ರ 4 ಲಕ್ಷ ಆಗುತ್ತೆ. ಆದಾಯದ ವಿಚಾರದಲ್ಲೂ ಅಜಗಜಾಂತರ ವ್ಯತ್ಯಾಸ ಇದೆ. ಪತ್ನಿಯ ಆದಾಯ. ಯೋಗೇಶ್ವರ್ ಪತ್ನಿ ಶೀಲಾರ ವಾರ್ಷಿಕ ಆದಾಯ 10.78 ಲಕ್ಷ. ಅಂದ್ರೆ ತಿಂಗಳಿಗೆ 90,000, ದಿನಕ್ಕೆ 3,000 ಆಗುತ್ತೆ. ಡಿಕೆ ಶಿವಕುಮಾರ್ ಪತ್ನಿ ಉಷಾರ ವಾರ್ಷಿಕ ಆದಾಯ 1.90 ಲಕ್ಷ. ತಿಂಗಳಿಗೆ ಸರಾಸರಿ 15,000, ದಿನಕ್ಕೆ 500 ರೂಪಾಯಿ ಆಗುತ್ತೆ. ಜಾತಿ ಅಥವಾ ಸಮುದಾಯ. ಸಿಪಿ ಯೋಗೇಶ್ವರ್ ಮತ್ತು ಡಿಕೆ ಶಿವಕುಮಾರ್ ಇಬ್ರು ಒಕ್ಕಲಿಗ ಸಮುದಾಯದ ನಾಯಕರು. ಸೊ ಫ್ರೆಂಡ್ಸ್, ಇದಷ್ಟು ಸಿಪಿ ಯೋಗೇಶ್ವರ್ ಮತ್ತು ಡಿಕೆ ಶಿವಕುಮಾರ್ ಪೈಕಿ ಯಾರು ಯಾವುದರಲ್ಲಿ ಬೆಸ್ಟ್, ಯಾವ ವಿಚಾರದಲ್ಲಿ ಯಾರು ಮುಂದಿದ್ದಾರೆ, ಯಾರು ಹಿಂದಿದ್ದಾರೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ಇವರಿಬ್ಬರಲ್ಲಿ ಯಾರು ಉತ್ತಮ ರಾಜಕಾರಣಿ ಅನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.